3 ಬಾರಿ ಅರ್ಜಿ, ನೋ ರಿಪ್ಲೈ. ಬಿಡಿ ಬಡವ್ರ ಪಾಡು, ನಮ್ಮ ಪಾಡೆಲ್ಲ ನಮ್ಮದು ಬಿಡಿ. ಬಡವ್ರ ಪಾಡು ಏನು ಪಾಡು ಅಂತ ಆ ಪದ ಹೇಳಕ್ಕಾಗಲ್ಲ. ನಾವು ನಾಯಿ ಪಾಡಾಗೋಗ್ಬಿಟ್ಟಿದೆ ನಮ್ದೆಲ್ಲ. ಆ ಅಮ್ಮ ಕೊನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಸರ್ವೆ ಆಫೀಸ್ಗೆ. ಅವನು ಯಾವನೋ ADLR ಹೇಳ್ತಾನೆ, ನಿಮ್ಮ ಕೆಲಸಕ್ಕಿಂತ ನಮ್ಮ ಮೇಲಾಧಿಕಾರಿಯೇ ಕೆಲಸ ಮುಖ್ಯ. ADLR ಅವನು ಹೇಳೋದು. ಜಯಶ್ರೀ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟನದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಕಲಾವಿದೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿನೂ ಇಲ್ಲೇ ಇದ್ದಾರೆ. ಕಿವಿ ತೆಗೆದ್ಬಿಟ್ರು. ನಾನು ಹೇಳಿದ ತಕ್ಷಣ ಕಿವಿಗೆ ಹಾಕೊಂಡಿದ್ದು ತೆಗೆದ್ಬಿಟ್ರು. ಯಾಕಪ್ಪ ನನಗೆ ಅಂತ ಹೇಳ್ಬಿಟ್ಟು. ಇರಲಿ, ಇಲ್ಲಿ ಹೇಳ್ಬಿಡ್ತೀನಿ, ಅದನ್ನ ಹೇಳ್ಬಿಡ್ತೀನಿ. ದಾನ ಕೊಡಕ್ಕೆ ಹೋದಂತ ಜಮೀನ್ಗೆ ಸರ್ವೆ ಮಾಡೋಣಕ್ಕೆ ನೀನು ಲಂಚಕ್ಕೋಸ್ಕರ ಅಲಿಸ್ತಾ ಇದ್ದೀರಲ್ಲ. ಇಂಥ ಕಲಾವಿದೆ ಜಯಶ್ರೀ, ರಾಜ್ಯಸಭಾ ಸದಸ್ಯರು, ಪದ್ಮಶ್ರೀ, ಏನಕ್ಕೆ ಬೇಕು ಅವ್ರಿಗೆ? ರಾಜ್ಯಸಭಾ ಪದ್ಮಶ್ರೀ, ರಂಗಭೂಮಿ ಕಲಾವಿದೆ, ಟಿವಿಗಳಲ್ಲಿ ದಿನನಿತ್ಯ ನೋಡಿದ್ದಾರೆ ಆ ಅಮ್ಮ ಆಡೋ ಹಾಡನ್ನ. ಆ ಅಮ್ಮ ನೋವಿನಿಂದ ಹೇಳಿದಾಳೆ, ನನ್ನನ್ನು ಅಲಿಸಿ ಅಲ್ಲಿಂದ ಕಳಿಸಿದ್ದಾರೆ. ನಿನ್ನ ಕೆಲಸ ಮುಖ್ಯ ಅಲ್ಲ ನನಗೆ, ನಮ್ಮ ಅಧಿಕಾರಿ ಕೆಲಸ ಮುಖ್ಯ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಗೌರವ ಇದ್ದಿದ್ರೆ 1 ನಿಮಿಷಕ್ಕೆ ಸಸ್ಪೆಂಡ್ ಮಾಡ್ಬೇಕಾಯ್ತು. ಮಾಡಿದ್ದೀರಾ? ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಹೇಳ್ಬೇಕು, ಉತ್ತರ ಕೊಡ್ಬೇಕು ಇದಕ್ಕೆ. ಇನ್ನೆಷ್ಟು ಜನಕ್ಕೆ ಅವಮಾನ ಮಾಡ್ತೀರಾ ಕಲಾವಿದರಿಗೆ? ನಿಮ್ಮ ಪುಸ್ತಕದಲ್ಲಿ ಎಲ್ಲ ಹಾಕಿದ್ದೀರಾ, ನಾನು ಓದ್ನಲ್ಲ. ಕಂದಾಯ ಇಲಾಖೆ ಪಾರದರ್ಶಕ ಸರ್ವೆನಲ್ಲಿ, ಈ ಖಾತಾದಲ್ಲಿ ಎಲ್ಲಾನು ಪಾರದರ್ಶಕ ತಂದಿದ್ದೀರಿ ಅಂತ ಓದಿಸಿದ್ದೀರಾ ಗವರ್ನರ್ ಕೈಲಿ. ಇಲ್ಲ, ಓದಿದ್ದೀನಿ ನಾನು. ಪಾರದರ್ಶಕ. ಅಶೋಕಣ್ಣ, ಒಂದೇ ಒಂದು ನಿಮಿಷ ಅಶೋಕಣ್ಣ. ಅಧ್ಯಕ್ಷರೇ, ಇದು ದೊಡ್ಡ ಹಗರಣ. ನಾನು ಇದ್ರ ಬಗ್ಗೆ 1500 ಕೇಸು 1 to 5 ಮಾಡಬೇಕು. ನಾವು ಕೂತ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಮಾಡಿ ಅವರ ADR ಅಲ್ಲಿ ಕಳಿಸಿದ್ರೆ ಮಡಿಕಲ್ ಕೂತವನೆ. ಯಾಕೆ ಇಷ್ಟು ಅಂತ ಫಿಕ್ಸ್. ಆ ವಿಷಯನ ನಾನು ಮಾನ್ಯ ಮುಖ್ಯಮಂತ್ರಿ ಪತ್ರ ಮುಖಾಂತರ ನಾನು ಲೆಟರ್ ಬರ್ದು ಕೊಟ್ಟಿದ್ದೆ. ಎನ್ಕ್ವೈರಿ ಮಾಡ್ತೀನಿ ಕಣೆ ಅಂದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡರು ಕೂತ್ಕೊಂಡು ಸಸ್ಪೆಂಡ್ ಮಾಡಪ್ಪ ಅವ್ರನ್ನ ಅಂದ್ರೆ ಮಾಡ್ತೀನಿ, ನೋಡ್ತೀನಿ. ಏನಾಗಿದೆ, ನಾವು ಮುಂಜೂರು ಮಾಡ್ತೀವಿ. ಇವತ್ತು ಜಮೀನ್ ಬೆಲೆ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಕ್ಕಿಲ್ಲ. ಕುಂಟೆಗೆ ಲಕ್ಷಾಂತರ ರೂಪಾಯಿ ಆಗಿದೆ. ಲಕ್ಷಾಂತರ ರೂಪಾಯಿ ಅವ್ರು ಉತ್ತವ್ರೆ 30-40 ವರ್ಷ ಅವ್ರ ಪೊಸಿಷನ್ ಅವ್ರೆ. ಇವ್ರಿಗೇನು ಕೆಲಸ? 1 to 5 ಮಾಡಿ ಖಾತೆ ಮಾಡಿಕೊಡಕ್ಕಾಗಲ್ವಾ? ನಮ್ಮಲ್ಲಿ 1500 ಕೇಸ್ ಫೈಲ್ ಪೆಂಡಿಂಗ್ ಇದೆ. ನಾನು ಮುಖ್ಯಮಂತ್ರಿ ಗಮನ ಸೆಳೆದಿದ್ದೀನಿ, ಮುಖ್ಯಮಂತ್ರಿ ಹೇಳಿದ್ದೀನಿ, ಆದ್ರೂ ತಗೊಂಡಿಲ್ಲ. ಈಗಲೂ ತಮ್ಮ ಮುಖಾಂತರ ಮುಖ್ಯಮಂತ್ರಿ ವಿನಂತಿಸ್ತೀನಿ, ಕೂಡಲೇ ಅವನು ADಯನ್ನು ಸಸ್ಪೆಂಡ್ ಮಾಡಿ ಜನಕ್ಕೆ ನ್ಯಾಯ ಕೊಡಿಸಿ ಅಂತ ನಾವು ಒತ್ತಾಯ ಮಾಡ್ತಿದ್ದೆ. ಅಧ್ಯಕ್ಷ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅಲ್ಲಿಂದ. ಮಾತತ್ರ ಸಂಧಿಗಳಿಗೆ ಹೋಗ್ತಾರೆ. ನಾನು ಹೋಗಲ್ಲ ಸಂಧಿ ವಿಚಾರಕ್ಕೆ. ಅಲ್ಲಿ ಬಂದಿದೆಯಲ್ಲ ಮುಖ್ಯಮಂತ್ರಿಗಳೇ, ನನಗೋಸ್ಕರ ಬೇಡ ನಾನು ಹೇಳೋದು. ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಲಿ, ಮೆಸೇಜ್ ಹೋಗ್ಲಿ. ಅಧಿಕಾರಿಗಳಿದೆ ಆರ್ಭಟ, ಕೇಳೋರಿಲ್ಲ, ದುಡ್ಡು ಕೊಟ್ರೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತಾರೆ. ಒಂದ್ಸರಿ ಎದ್ದು ನಿಂತು, ತಾವು ಹಿಂದೆ ನೋಡ್ಬೇಡಿ, ಎದ್ದು ನಿಂತು ಇದು ಮಾಡಿರೋದೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಆ ಅಮ್ಮ ಇನ್ನೊಂದ್ಸರಿ ಓದ್ಬಿಡ್ತೀನಿ. ಆ ಅಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಒಂದೇ ನಿಮಿಷ ಇರಲಿ. ಅಲ್ಲಿ ದುಡ್ಡಿನ ಡಿಮಾಂಡ್ ಬಗ್ಗೆ ಇಲ್ಲ. ಅದು ಯಾಕೆ ದಾಖಲೆಗಳು ಸರಿ ಇಲ್ಲ, ಸರಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸತ್ಯ ಏನಿದೆ ಅದನ್ನ ಸ್ವಲ್ಪ ಹೇಳಿ. ಸತ್ಯ ಮುಖ್ಯಮಂತ್ರಿಗೆ ಗೊತ್ತು. ಆದ್ರೆ ದುಡ್ಡು ಕೇಳಿದ್ರು ಅಂತ ಅದೇ ಇದು ಬರ್ತಾ ಇಲ್ಲ. ಅದೇನಾಗಿದೆ, ಇನ್ನೇನು ಕಸಾಯಿಸ್ತಾರೆ. ನೆಕ್ಸ್ಟ್ ಐತೆ ಹೇಳ್ತೀನಿ, ಅದನ್ನು. ಯಾಕೋ ತಾವು ರೆಡಿಯಾಗಿ ಬಂದಂಗಿದೆ. ದುಡ್ಡು ಕೇಳಿದ್ರು ಅಂತ ಹೇಳೋದು ಅಷ್ಟು ಸಮಂಜಸ. ಮುಖ್ಯಮಂತ್ರಿಗಳು ತಾವು ಇರಲಿಲ್ಲ. ಜಯಶ್ರೀ ಅವರು ಗೊತ್ತಿದೆ ತಾನೇ ಅಧ್ಯಕ್ಷ? ನಿಮ್ಗೆ ಗೊತ್ತಿದೆ. ರಾಜ್ಯಸಭಾ ಸದಸ್ಯರು ಮಾಡಿದ್ದು ನೀವೇ ಅನಿಸ್ತೈತೆ. ಮಾಡಿದ್ದ ನಿಮ್ಮ ಸರ್ಕಾರ? ಇಲ್ಲ, ನಿಮ್ಮ ಸರ್ಕಾರ. ಅವ್ರಿಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರಿ. ಎಲ್ಲ ನಾವು ಕೊಟ್ಟಿದ್ದೀರಿ.
ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಹೇಳ್ತಾ ಇರೋದು. ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದಿಂದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸ್ತಿರೋ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ, ಯಾವುದು ಸಣ್ಣದು? 5 ಗುಂಟೆ ಜಮೀನನ್ನ ದಾನ ಕೊಡ್ತೀನಿ ರಂಗಭೂಮಿಗೆ ಸರ್ಕಾರಕ್ಕೆ ಅಂತ. ದಾನ ಕೊಡೋದಕ್ಕೂ ನೀವು ಕಮಿಷನ್ ಕೇಳ್ತೀರಾ, ಅಲೆದಾಡಿಸ್ತೀರಾ? ಇವತ್ತು ದಾನ ಪ್ರಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಮಾಡಲು ಭೂಮಾಪನ ಇಲಾಖೆಯ 3 ಬಾರಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನ 3 ಬಾರಿ ಪಾವತಿಸಿದರೂ ಕೆಲಸವಾಗಿಲ್ಲ. 3 ಸರಿ ಅರ್ಜಿ ಹಾಕವ್ರೆ, 3 ಸರಿನೂ ದುಡ್ಡು ಕಟ್ಟವ್ರೆ. ಸರ್ವೇಯರ್ ಸೂಚನೆಯಂತೆ ಬೆಂಗಳೂರಿನಿಂದ ಸರ್ವೆ ಇಲಾಖೆ ಕಚೇರಿಗೆ ಬಂದೆ. ಆ ಅಮ್ಮನಿಗೆ ರಾಜ್ಯಸಭಾ ಸದಸ್ಯರು ಪದ್ಮಶ್ರೀ. ಮನೆ ಬಾಗಿಲಿಗೆ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಸಿದ್ದರಾಮಯ್ಯನವರು. ಇಲ್ಲಿ ಅವರು ನೀನ್ ಬಾ ಇಲ್ಲಿಗೆ ಅಂತ ಕರೆದ್ರು. ಯಾರನ್ನ? ಜಯಶ್ರೀ ಅವ್ರನ್ನ. ಬಾ ಬರ್ರಿ ಇಲ್ಲೇ ಅಂತ ಕರೆದು ಕಚೇರಿಗೆ ಬಂದೆ. ಆದರೆ ಸರ್ವೇಯರ್ ಶಿವಾನಂದ ಬೇರೆ ಕೆಲಸ ಸರ್ವೆ ಇದೆ ಅಂತ ಹೊರಟೋದ್ರು. ಅವರೇ ಕರೆದಿದ್ದು. ನಮ್ಮ ಮೇಲಧಿಕಾರಿಯ ಕೆಲಸ ಇರುವ ಫೋನ್ ಬಗ್ಗೆ ಬಂದಿದೆ, ಹಾಗಾಗಿ ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಇದೇ ವರ್ಡ್ ಹೇಳಿದ್ದಾರೆ, ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಆಯಮ್ಮ ಹೇಳಿರೋದು. ಆಯಮ್ಮ ಸುಳ್ಳು ಹೇಳ್ತಾರ? ಯಾರ ರಾಜಕಾರಣಿ ಆದ್ರೆ ಬೇರೆ ಯಾರಾದ್ರೂ ಬಿಟ್ಬಿಡಿ. ನಿಮ್ಮದಲ್ಲ ಎಂದು ಉಡಾಫೆಯಿಂದ ಹೇಳಿ ಹೋದರು. ಜಯಶ್ರೀ ಬೇಸರ ವ್ಯಕ್ತ ಮಾಡಿದರು. ಮುಖ್ಯಮಂತ್ರಿಗಳೇ, ಈ ಕ್ಷಣ ನೀವು ಸಸ್ಪೆಂಡ್ ಮಾಡಬೇಕು. ನನಗೋಸ್ಕರ ಅಲ್ಲ, ಮಾಡಬೇಡಿ. ಈ ಸರ್ಕಾರ ಕಟ್ಟುನಿಟ್ಟಿದೆ. ಈ ಸರ್ಕಾರ ಇಂಥ ಕಳ್ಳರಿಗೆ ಕದಿಮರಿಗೆ ಮಣೆ ಹಾಕಲ್ಲ. ಇಂಥ ದ್ರೋಹಿಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. 1 ನಿಮಿಷನೂ ಅವ್ರನ್ನ ಅಲ್ಲಿ ಇರೋಕೆ ಬಿಡಲ್ಲ. ಹೇಳಿ, ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಮೊನ್ನೆ ಬೇರೆ ಸುನೀಲ್ ಹೇಳಿದ್ದಾರೆ, ಆ ಖಡಕ್ ಮುಖ್ಯಮಂತ್ರಿ ಹೊರಟೋಟ್ರು ಅಂತ. ಇವಾಗ ಗೊತ್ತಾಗ್ತತೆ. ಈಗ ಹೇಳಿ, ಯಾರು ADLR ಮಾಡಿದ್ದಾರೆ ಅವನಿಗೆ ಸದನದಿಂದಾನೇ ಪನಿಷ್ಮೆಂಟ್ ಹೋಗಿ ಬುದ್ಧಿ ಬರ್ತೈತೆ ಇವ್ರಿಗೆಲ್ಲ. ಇಂಥವ್ರಿಗೆ ಹಿಂಗಾದ್ರೆ ಈ ಕಲಾವಿದರ ಪಾಡಿ ಏನು ಕರ್ನಾಟಕದಲ್ಲಿ? ಇದು ಬಹಳ ನೋವಿನ ಸಂಗತಿ. ನಾನು ಕೂಡ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾಕೋ ಸುನೀಲ್ ನೀ ಹೇಳ್ದಂಗೆ ಆದಂಗೆ ಐತೆ, ಖಡಕ್ ಇದ್ದಂಗೆ ಕಾಣಿಸಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದರಿಂದ ಈ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು. ಅವನ್ನ ಮಾಡಿಲ್ಲ ಅಂದ್ರೆ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ. ಲಂಚ ಇಲ್ದಿರ ಈ ಸರ್ಕಾರದಲ್ಲಿ ಏನು ಆಗಲ್ಲ ಅನ್ನೋ ಮೆಸೇಜ್ ಅನ್ನ ಹೋಗುತ್ತೆ ಅಧ್ಯಕ್ಷ. ಇನ್ನು ಬೆಂಗಳೂರಿನ ಸ್ಥಿತಿ ಶುರುವಾಗಿದೆ 11 ಗಂಟೆಗೆ ಸರ್. ನೀವು ಮಧ್ಯಾಹ್ನ ಮಾತಾಡಿ ಸರ್. ಮಧ್ಯಾಹ್ನ ಮಾತಾಡಿ, ಶಾರ್ಟ್ ಮಾಡಿ ಉತ್ತರ ಕೊಟ್ಟು. ಅಲ್ಲಿ ಏನಂತೆ, ಅಲ್ಲಿ 1 ಅವರ್ 2 ಅವರ್ ನಿಮ್ಗೇನಿಲ್ಲ. ನಾನು ಸರ್ 11 ಕಾಲಕ್ಕೆ ಶುರು ಮಾಡಿಸಿದ್ದು. 11 ಕಾಲ, ಅದರಲ್ಲಿ ಗಲಾಟೆ ಸುರೇಶ್ ಅಂತ. ಇಲ್ಲ, ನಾನೇನು ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಸಂವಿಧಾನದ ಬಗ್ಗೆ ಮಾತಾಡಿದೆ.